ಲಾರಿ ಮತ್ತು ಬೊಲೆರೋ ನಡುವೆ ಡಿಕ್ಕಿ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಬೊಲೆರೋ ಚಾಲಕ ಅಸುನೀಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಲಾರಿ ಮತ್ತು ಬೊಲೆರೋ ನಡುವೆ ಸಂಭವಿಸಿದಂತಹ ಭೀಕರ ಅಪಘಾತ ಇದು. ಡಿಕ್ಕಿಯ ಪರಿಣಾಮ ಬೊಲೆರೋ ಚಾಲಕ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಅಪಘಾತದ ಆ ಭೀಕರ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೌದು, ಅಪಘಾತದ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತುಮಕೂರಿನ ಹಿರೇಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಕ್ಯಾತ್ಸಂದ್ರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಡಿಕ್ಕಿಯ ರಭಸಕ್ಕೆ ನುಜ್ಜುಗುಜ್ಜಾಗಿದೆ ಬೊಲೆರೋ ವಾಹನ. ಲಾರಿ ಚಾಲಕನ ಅಜಾಗರೂಕತೆಯಿಂದ ಆಗಿರುವಂತಹ ದುರ್ಘಟನೆ ಅಂತ ಹೇಳಲಾಗ್ತಾ ಇದೆ. 30 ವರ್ಷದ ನವೀನ್ ಸಾವಿಗೀಡಾಗಿದ್ದಾರೆ. ಬೊಲೆರೋವನ್ನ ಓಡಿಸ್ತಾ ಇದ್ರು ಚಾಲಕ ನವೀನ್. ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಅಪಘಾತ ನಡೆದು 30 ವರ್ಷದ ನವೀನ್ ಸಾವಿಗೀಡಾಗಿದ್ದಾರೆ. ಲಾರಿ ಮತ್ತು ಬೊಲೆರೋ ನಡುವೆ ನಡೆದಂತಹ ಭೀಕರ ಅಪಘಾತ ಇದು. ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಆ ದೊಡ್ಡ ಲಾರಿ ಆ ವಾಹನದ ಮೇಲೆ ಅಪ್ಪಳಿಸಿ ಬಿಡತ್ತೆ ಅಂತ. ಕ್ಯಾಮ್ರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಬಹಳ ಸ್ಪೀಡಲ್ಲಿದೆ ಆ ಒಂದು ಲಾರಿ. ಮುಂಭಾಗದಲ್ಲಿ ಹೋಗ್ತಾ ಇದೆ ಬೊಲೆರೋ. ಏಕಾಏಕಿ ಆ ಲಾರಿ ಬೊಲೆರೋ ಮೇಲೆ ಹತ್ತು ಬಿಡುತ್ತೆ. ಈ ಸಂದರ್ಭದಲ್ಲಿ ನವೀನ್ ಅಸುನೀಗಿದ್ದಾರೆ. 30 ವರ್ಷ ವಯಸ್ಸಾಗಿತ್ತು ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಸೊ ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲಾರಿ ಚಾಲಕನ ಅಜಾಗರೂಕತೆ, ವೇಗದ ಚಾಲನೆ ಈ ಘಟನೆಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಒಂದು ಭಾಗದಲ್ಲಿ ನೋಡ್ಬೋದು, ಆ ಲಾರಿಯ ಎಡಭಾಗದಲ್ಲಿ ಮತ್ತೊಂದು ದೊಡ್ಡ ಟ್ರಕ್ ಲಾರಿ ನಿಂತಿದೆ. ಇನ್ನೊಂದು ಕಡೆ ಪಕ್ಕದಲ್ಲೇ, ಆ ಲಾರಿಯ ಪಕ್ಕದಲ್ಲೇ ದ್ವಿಚಕ್ರ ವಾಹನ ಸವಾರ ಕೂಡ ಇದ್ದಾರೆ. ಒಂದು ಕ್ಷಣ ಎಲ್ಲರೂ ಕೂಡ ಕಕ್ಕಾಬಿಕ್ಕಿ ಆಗಿದ್ದಾರೆ. ನೋಡಿ, ತುಮಕೂರಿನ ಹಿರೇಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಆಗಿರುವಂತಹ ಘಟನೆ ಇದು. ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ ಆ ಬೊಲೆರೋ ವಾಹನ. 30 ವರ್ಷದ ನವೀನ್ ಆ ಬೊಲೆರೋ ಚಾಲನೆಯನ್ನು ನಡೆಸ್ತಾ ಇದ್ರು, ಸಾವಿಗೀಡಾಗಿದ್ದಾರೆ. ಆ ಭೀಕರ ಅಪಘಾತದ ದೃಶ್ಯ ನೋಡಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅತಿ ವೇಗದಲ್ಲಿ ಆ ಟ್ರಕ್ ಬರುವುದನ್ನು ನೀವಿಲ್ಲಿ ಗಮನಿಸಬಹುದು. ನೋಡಿ, ಮುಂಭಾಗದಲ್ಲಿ ಸ್ವಲ್ಪ ನಿಧಾನಕ್ಕೆ ಬೊಲೆರೋ ವಾಹನ ಹೋಗ್ತಾ ಇದೆ. ಏಕಾಏಕಿ ಬಂದಂತಹ ಆ ದೊಡ್ಡ ಟ್ರಕ್ ಲಾರಿ ಏನಿದೆ ಆ ಬೊಲೆರೋ ವಾಹನದ ಮೇಲೆ ಹತ್ತು ಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ. ಮಂಜು, ಯಾವಾಗಾಗಿದ್ದು ಘಟನೆ? ವೇಗದ ಚಾಲನೆ ಏನಾದರೂ ಈ ಅಪಘಾತಕ್ಕೆ ಕಾರಣ ಆಯ್ತಾ? ಮತ್ತು ಲಾರಿ ಚಾಲಕನ ಬಗ್ಗೆ ಏನಿದೆ ಇನ್ಫಾರ್ಮೇಶನ್? ಖಂಡಿತವಾಗಿಯೂ ದಿವೇಶ್, ಏನು ಬೆಳಗ್ಗಿನ ಜಾವ ಒಂದು 6 ಗಂಟೆ ಸುಮಾರು 5:45 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ತುಮಕೂರು ತಾಲೂಕಿನ ಒಂದು ಹಿರೇಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಬೊಲೆರೋ ವಾಹನಕ್ಕೆ ಹಿಂಬದಿಯಿಂದ ವೇಗವಾಗಿ ಬಂದಂತಹ ಒಂದು ಲಾರಿ ಬೊಲೆರೋಗೆ ಒಂದು ಡಿಕ್ಕಿ ಆಗಿರ್ತಕ್ಕಂಥದ್ದು. ಇದು CCTVಯಲ್ಲೂ ಕೂಡ ಈ ಒಂದು ಘಟನೆಯ ಭೀಕರತೆ ಒಂದು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಏನು ಆ ಒಂದು ಗುದ್ದಿದಂತಹ ರಭಸಕ್ಕೆ ಒಂದು ಬೊಲೆರೋ ವಾಹನ ಒಂದು ನಜ್ಜುಗುಜ್ಜಾಗಿ ಆ ಸ್ಥಳದಲ್ಲೇ ಒಂದು ಚಾಲಕ, ಬೊಲೆರೋ ವಾಹನದಲ್ಲಿದ್ದಂತಹ ಚಾಲಕ ಮೃತಪಟ್ಟಿದ್ದಾನೆ. ಏನು ತುಮಕೂರು ಜಿಲ್ಲೆಯ ಒಂದು ಶಿರಾ ತಾಲೂಕಿನ ಕೊಟ್ಟ ಗ್ರಾಮದ ನವೀನ್, 30 ವರ್ಷದ ನವೀನ್ ಎಂಬಾತ ಈಗ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಏನು ಲಾರಿ ಒಂದು ಚಾಲಕನ ಒಂದು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಈ ಒಂದು ಘಟನೆ ಸಂಭವಿಸಿದೆ ಅಂತಕ್ಕಂಥದ್ದಾಗಿ ಈಗ CCTVಯಲ್ಲಿ ಒಂದು ದಾಖಲಾಗಿರ್ತಕ್ಕಂಥ ಒಂದು ದೃಶ್ಯಗಳಲ್ಲೇ ಒಂದು ನೋಡಿದ್ರೆ ಕಾಣ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಲಾರಿ ಚಾಲಕನ ಒಂದು ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥ ಹೇಳಲಾಗ್ತದೆ. ಸ್ಥಳಕ್ಕೆ ಪೊಲೀಸರು ಸ್ಥಳಕ್ಕೆ ತೆರಳಿ ಒಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ದಿವೇಶಿ, ಮಾಹಿತಿ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.